ಭೇಟಿ ನೀಡಿ. ವನ ಮಹೋತ್ಸವ ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನನ್ನ ಪ್ರೀತಿಯ ಯುವ ಮಿತ್ರರೇ, ಎಲ್ಲರೊಂದಿಗೆ ಬದುಕಿ, ಆದರೆ ಎಲ್ಲರಂತೆ ಮಾತ್ರ ಬದುಕಬೇಡಿ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಫ್ರೆಂಡ್ಸ್. ಆ ನಿಮ್ಮ ಸಾಧನೆ ಹೇಗಿರಬೇಕಪ್ಪ ಅಂದರೆ, ಇವತ್ತು ನಿಮ್ಮ ಫೋನ್ ನಂಬರ್ ಕೂಡ ಬೇಡ ಅಂತ ಅಂದವರು ನಾಳೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ ಗೂಗಲ್ನಲ್ಲಿ ಸರ್ಚ್ ಮಾಡಬೇಕು. ಆ ತರಹ ನೀವು ಸಾಧನೆಯನ್ನು ಮಾಡಬೇಕು. ಆತ್ಮವಿಶ್ವಾಸ, ಜ್ಞಾನ, ಸಾಧಿಸಬೇಕು ಅನ್ನೋ ಛಲ, ಧೈರ್ಯ ಹಾಗೂ ಉತ್ಸಾಹ, ಈ 5 ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಆಗ ಗೆಲುವು ನಿಮ್ಮದಾಗುತ್ತೆ ಅಂತ ಹೇಳ್ತಾರೆ ಬಾಲಚಂದ್ರ ಎಂ. ಬಾಲಚಂದ್ರ ಎಂ ಅವರು ಸಿದ್ಧಗಂಗಾ ಮಠದಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲೇಖಕರು ಹಾಗೂ ವ್ಯಕ್ತಿತ್ವ ವಿಕಸನದ ತರಬೇತುದಾರರಾಗಿದ್ದಾರೆ. ಇವರು ಒಂದು ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ. ಅದುವೇ ಯುವಜನತೆಗೆ ಸ್ಫೂರ್ತಿ. ಯುವಜನತೆಗೆ ಸ್ಫೂರ್ತಿ ಇದಕ್ಕೆ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಬದುಕಲ್ಲಿ ಏನಾದರೂ ಸಾಧಿಸಲು ಹೊರಟವರ ಭಗವದ್ಗೀತೆ ಇದು ಅಂತ ಹೇಳ್ತಾರೆ. ಬಲಹೀನರ ಹಿಂದಿನ ಬಲ ಈ ಒಂದು ಪುಸ್ತಕ. ಶಕ್ತಿಹೀನರ ಹಿಂದಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ ಈ ಒಂದು ಪುಸ್ತಕ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅಂತ ಹೇಳ್ತಾರೆ ಬಾಲಚಂದ್ರ ಅವರು. ಜೀವನದಲ್ಲಿ ನೀವೇನಾದರೂ ಗೆಲ್ಲಬೇಕಾ? ಹಾಗಾದರೆ ಕೆಲವು ಮಾತುಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸಮುದ್ರ ನನ್ನನ್ನು ನುಂಗಿಬಿಡುತ್ತೆ, ನಾನು ನೀರಿನಲ್ಲಿ ಮುಳುಗಿ ಹೋಗ್ತೀನಿ ಅಂತ ಭಯ ಬಿದ್ದಿದ್ರೆ ಹಡಗು ನಿರ್ಮಾಣವಾಗ್ತಾನೇ ಇರಲಿಲ್ಲ. ಅದೇ ರೀತಿ ನೀವು ಸಹ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡೋಕ್ಕೆ ಹೊರಟಾಗ ಆ ಕೆಲಸದಲ್ಲಿ ನಷ್ಟ ಆಗೋಗ್ಬಿಟ್ರೆ, ನಾನು ಸೋತು ಹೋಗಿಬಿಟ್ರೆ, ಹೀಗೆಲ್ಲ ಅನಿಸಿದಾಗ ಆ ಅಡೆತಡೆಗಳನ್ನೆಲ್ಲ ಮೀರಿ ಮೊದಲ ಬಾರಿ ನೀರಲ್ಲಿ ತೇಲಿದ ಆ ಹಡಗು ಏನಿದೆ ಅದನ್ನು ಜ್ಞಾಪಿಸ್ಕೊಂಡು ಬದುಕಲ್ಲಿ ಮುಂದುವರಿರಿ ಅಂತ ಭರವಸೆಯನ್ನು ಕೊಡ್ತಾ ಹೋಗ್ತಾರೆ. 2 ಭಾಗಗಳಲ್ಲಿ ಪ್ರಕಟವಾಗಿರುವ ಯುವಜನತೆಗೆ ಸ್ಫೂರ್ತಿ ಎನ್ನುವ ಈ ಒಂದು ಪುಸ್ತಕದಲ್ಲಿ 38 ಅಧ್ಯಾಯಗಳಿವೆ. ಈ 38 ಅಧ್ಯಾಯಗಳಲ್ಲಿ ನಮ್ಮ ಬದುಕಿನ ವಿವಿಧ ಆಯಾಮಗಳ ಬಗ್ಗೆ, ಮುಖ್ಯವಾಗಿ ಅಭದ್ರತೆಗಳು ಏನು ನಮ್ಮನ್ನು ಕಾಡುತ್ತೆ ಅಂತಹ ಅಭದ್ರತೆಯ ಕ್ಷೇತ್ರಗಳನ್ನು ಗುರುತಿಸಿ, ಇಲ್ಲಿ ಅಭದ್ರತೆಯನ್ನು ಉಳಿಸ್ಕೋಬೇಕಾಗಿಲ್ಲ, ಈ ರೀತಿ ಧೈರ್ಯವನ್ನು ತಂದುಕೊಂಡು ಮುಂದುವರೆದರೆ ನೀವು ಅಂದುಕೊಂಡಿದ್ದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಬಾಲಚಂದ್ರ ಅವರು. ಬಾಲಚಂದ್ರ ಅವರ ಭಾಷೆ, ಪ್ರಯೋಗಿಸಿರುವ ಶಬ್ದಗಳ ಸ್ವರೂಪ ಎಲ್ಲವೂ ಸರಳವಾಗಿದೆ, ಓದಿದ ಕೂಡಲೇ ಅರ್ಥ ಆಗುವ ಹಾಗಿದೆ. ಇಂತಹ ಸೊಗಸಾದ ಕೃತಿಯನ್ನು ನಮಗೆ ಕೊಟ್ಟಂಥ ಬಾಲಚಂದ್ರ ಎಂ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ನಮ್ಮ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾನುಪ್ರಿಯ. ನಾನು ಬೆಂಗಳೂರಿನ ಭುವನೇಶ್ವರಿ ನಗರದಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಪತ್ರಿಕೆ ಓದುವುದು, ಸಂಗೀತ ಕೇಳುವುದು. ಭಾನುಪ್ರಿಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿನೇಶ್ ಅಂದ್ಬಿಟ್ಟು. ನಾನು ಬೆಂಗಳೂರು ಗ್ರಾಮಾಂತರ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಸಂಗೀತ ಕೇಳುವುದು. ದಿನೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ. ನಾನು ಬೆಂಗಳೂರಿನ ಮತ್ತಿಕೆರೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಸಂಗೀತ ಕೇಳೋದು, ದೇವರನಾಮ ಹಾಡೋದು. ಅರ್ಚನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು,
ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ ಅವರು, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. GP ರಾಜರತ್ನಂ ಅವರು ಬರೆದ ಅಶೋಕರಾಜನ ಕಥೆಗಳು ಎನ್ನುವ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಮಾನ್ಸ್ ಒಲಿಂಪಸ್ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಹೊಸ ಒಲಿಂಪಿಕ್ ಕ್ರೀಡೆ, ಜ್ವಾಲಾಮುಖಿ, ಹೊಸ ಪರ್ವತ, ಹೊಸ ನಕ್ಷತ್ರ. ಮೊದಲಿಗೆ ಅರ್ಚನಾ, ಆನಂತರ ಭಾನುಪ್ರಿಯ. ಜ್ವಾಲಾಮುಖಿ. ಜ್ವಾಲಾಮುಖಿ ಆಯ್ಕೆ 2. ಭಾನುಪ್ರಿಯ ಜ್ವಾಲಾಮುಖಿ. ಉತ್ತರವನ್ನು ನೋಡೋಣ. ಜ್ವಾಲಾಮುಖಿ ಉತ್ತರ ಸರಿಯಾಗಿದೆ. ಅಶೋಕರಾಜನ ಕಥೆಗಳು ಈ ಪುಸ್ತಕವನ್ನು ಅರ್ಚನಾ ಅವರಿಗೆ ಕೊಟ್ಟಿದ್ದೇವೆ. ಈ ಮಾನ್ಸ್ ಒಲಿಂಪಸ್ ಅನ್ನೋದು ಭೂಮಿಯ ಮೇಲೆ ಇಲ್ಲ, ಇದು ಇರೋದು ಮಂಗಳ ಗ್ರಹದ ಮೇಲೆ. ಇದು ಸಕ್ರಿಯ ಅಗ್ನಿಪರ್ವತ. ಇಡೀ ಸೌರಮಂಡಲದಲ್ಲೇ ಅತ್ಯಂತ ಬೃಹತ್ತಾಗಿ ಇರತಕ್ಕಂಥ ಅಗ್ನಿಪರ್ವತ ಇದು. ಇದು ಎಷ್ಟು ಎತ್ತರ ಇದೆ ಅಂದರೆ 24 ಕಿಲೋಮೀಟರ್ ಎತ್ತರ ಇದೆಯಂತೆ. ಅಂದರೆ ನಮ್ಮ ಮೌಂಟ್ ಎವರೆಸ್ಟ್ ಏನಿದೆ ಅದಕ್ಕಿಂತಲೂ 3 ಪಟ್ಟು ಹೆಚ್ಚು ಎತ್ತರ ಉಂಟಂತೆ ಇದು. ಇದರ ಅಗಲ ಎಷ್ಟಪ್ಪ ಅಂದರೆ 550 ಕಿಲೋಮೀಟರ್. ಅಂದರೆ ನಮ್ಮ ಕರ್ನಾಟಕದ ಅಗಲ ಎಷ್ಟು ಅಂತ ಕೇಳಿದ್ರೆ ಸುಮಾರು 400 ಕಿಲೋಮೀಟರ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಎಷ್ಟು ಅಗಲವಾಗಿದೆಯೋ ಅದಕ್ಕಿಂತಲೂ ಅಗಲವಾಗಿದೆಯಂತೆ ಈ ಮಾನ್ಸ್ ಒಲಿಂಪಸ್ ಅಂತಕ್ಕಂಥ ಈ ಒಂದು ಅಗ್ನಿ ಪರ್ವತ. ಇದು 3.5 ಬಿಲಿಯನ್ ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳ್ತಾರೆ ವಿಜ್ಞಾನಿಗಳು. ಮುಂದಿನ ಪುಸ್ತಕ ಬೆಂಗಾಲಿ ಕವಿತೆಗಳು. ಕನ್ನಡಕ್ಕೆ ತಂದಿದ್ದಾರೆ HS ವೆಂಕಟೇಶ್ ಮೂರ್ತಿ ಅವರು. ನಮ್ಮ ಪ್ರಶ್ನೆ, 58ನೇಯ ಜ್ಞಾನಪೀಠ ಪ್ರಶಸ್ತಿಯು ಯಾರಿಗೆ ದೊರೆಯಿತು? ಆಯ್ಕೆಗಳನ್ನು ನೋಡೋಣ. ಅಕ್ಕಿತಂ ಅಚ್ಯುತನ್ ನಂಬೂದರಿ, ದಾಮೋದರ ಮೌಜೋ, ನೀಲಮಣಿ ಫೂಕನ್, ರಾಮ. ಮೊದಲಿಗೆ ಅರ್ಚನಾ, ಆನಂತರ ದಿನೇಶ್. ಆಯ್ಕೆ 1 ಅಕ್ಕಿತಂ ಅಚ್ಯುತನ್ ನಂಬೂದರಿ ಅಂತ ಹೇಳ್ತಾ ಇದ್ದಾರೆ. ದಿನೇಶ್. ಆಯ್ಕೆ 3 ನೀಲಮಣಿ ಫೂಕನ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ರಾಮಭದ್ರಾಚಾರ್ಯ ಆಗಿತ್ತು. 2023ರ ಈ ಜ್ಞಾನಪೀಠ ಪ್ರಶಸ್ತಿ ಏನಿದೆ ಅದು ಇಬ್ಬರಿಗೆ ಹಂಚಿಕೆಯಾಗುತ್ತೆ. ಮೊದಲನೇದು ರಾಮಭದ್ರಾಚಾರ್ಯ ಅವರಿಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಅವರು ಸಲ್ಲಿಸಿದಂಥ ಅನುಪಮ ಸೇವೆಗಾಗಿ ಈ ಪ್ರಶಸ್ತಿ ದೊರೆಯುತ್ತೆ. ಹಾಗೆಯೇ ಈ ಪ್ರಶಸ್ತಿಯನ್ನು ಗುಲ್ಜಾರ್ ಅವರಿಗೂ ಹಂಚ್ತಾರೆ. ಗುಲ್ಜಾರ್ ಅವರು ಉರ್ದು ಭಾಷೆಯ ಕವಿತ್ವ ಕ್ಷೇತ್ರ ಏನಿದೆ, ಕವನ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಏನಿದೆ ಅಲ್ಲಿ ಅದ್ಭುತವಾದ ಸೇವೆಯನ್ನು ಮಾಡಿದವರು. ರಾಮಭದ್ರಾಚಾರ್ಯ ಅವರು ಸಂಸ್ಕೃತದಲ್ಲಿ ಬರೆದಿದ್ದರೂ ಸಹ ಇವರ ಮೂಲ ಹೆಸರು ಗಿರಿಧರ ಮಿಶ್ರಾ ಅಂತ ಕರೀತಾರೆ. 2 ತಿಂಗಳ ಮಗು ಆಗಿದ್ದಾಗ ಇವರಿಗೆ ಟ್ರಕೋಮಾ ಅಂತ ಹೇಳಿ ಒಂದು ಕಾಯಿಲೆ ಕಣ್ಣಿಗೆ ಬರುತ್ತೆ. ಚಿಕಿತ್ಸೆ ಕೊಡಬಹುದಾಗಿತ್ತು. ಯಾರ ಅಜಾಗರೂಕತೆಯೋ ಏನೋ ಗೊತ್ತಿಲ್ಲ, 2 ಕಣ್ಣುಗಳನ್ನು 2 ತಿಂಗಳ ವಯಸ್ಸಲ್ಲಿ ಕಳ್ಕೋತಾರೆ. ಆನಂತರ ಅವರು ಅಪಾರ ಅಧ್ಯಯನ ಮಾಡ್ತಾರೆ. 22 ಭಾಷೆಗಳನ್ನು ಬಲ್ಲವರಂತೆ ಇವರು. ಸುಮಾರು 240ಕ್ಕೂ ಹೆಚ್ಚು ಪುಸ್ತಕಗಳನ್ನು ಇವರು ರಚಿಸಿದ್ದಾರೆ. ಮುಂದಿನ ಪುಸ್ತಕ ಬೆರಗು, ವಿಜ್ಞಾನ ಮತ್ತು ವಿನೋದ ಕವಿತೆಗಳು. ಸೋಮಶೇಖರ ಮಂದಗೆರೆ ಬರೆದಿರುವಂಥದ್ದು. ಪ್ರಶ್ನೆ, ವಾರಾಣಸಿ, ಉಜ್ಜಯಿನಿ, ಅಯೋಧ್ಯ ಕಾರಿಡಾರ್ ಯೋಜನೆಯ ನಂತರ ಹೊಸ ಕಾರಿಡಾರ್ ಯೋಜನೆ ಎಲ್ಲಿ ಆರಂಭವಾಗುತ್ತಿದೆ? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಅರ್ಚನಾ ಅವರು ಬರೆದಿರುತ್ತಿದ್ದಾರೆ. ಉತ್ತರ ಒರಿಸ್ಸಾ, ಪುರಿ ಜಗನ್ನಾಥ ಕಾರಿಡಾರ್. ಉತ್ತರವನ್ನು ನೋಡೋಕ್ಕೆ ಮೊದಲು ಆಯ್ಕೆಗಳನ್ನು ನೋಡೋಣ. ಪುರಿ ಕಾರಿಡಾರ್, ದ್ವಾರಕಾ ಕಾರಿಡಾರ್, ಕಾಮಾಖ್ಯ ಕಾರಿಡಾರ್, ರಾಮೇಶ್ವರಂ ಕಾರಿಡಾರ್. ಭಾನುಪ್ರಿಯ. ದ್ವಾರಕಾ ಕಾರಿಡಾರ್.
ದ್ವಾರಕಾ ಕಾರಿಡಾರ್ ಉತ್ತರವನ್ನು ನೋಡೋಣ. ಕಾಮಾಖ್ಯ ಕಾರಿಡಾರ್ ಮೊದಲು, ಆನಂತರ ಪುರಿ ಇತ್ಯಾದಿ ಪ್ರದೇಶಗಳ ಕಾರಿಡಾರ್ ಅಭಿವೃದ್ಧಿಯ ಕ್ಷೇತ್ರಕ್ಕೆ ವಿಚಾರಕ್ಕೆ ಬರುತ್ತೆ. ಪ್ರತಿದಿನ ಲಕ್ಷಾಂತರ ಭಕ್ತರು ಯಾವ ಯಾವ ಕ್ಷೇತ್ರಗಳಲ್ಲಿ ಬರ್ತಾರೆ ಅಂತಹ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ಕೇಂದ್ರ ಸರ್ಕಾರ. ಈ ಕಾಮಾಖ್ಯ ದೇವಸ್ಥಾನ ಇದು ಅಸ್ಸಾಂ ರಾಜ್ಯದಲ್ಲಿ ಇದೆ. ಸುಮಾರು 498 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಕಾಮಾಖ್ಯ ಕಾರಿಡಾರನ್ನು ಆರಂಭಿಸ್ತಾ ಇದ್ದಾರೆ. 51 ಶಕ್ತಿ ಪೀಠಗಳಲ್ಲಿ ಇದು ಸಹ ಒಂದು ಅಂತ ಹೇಳ್ತಾರೆ. ಇಲ್ಲಿ ನಡೆಯುವಂಥ ಅಂಬುಬಾಚಿ ಮೇಳ ಅಂತ ಏನಿದೆ, ಇದು ಭಾರತದಲ್ಲಿ ಪ್ರಸಿದ್ಧವಾದದ್ದು. ವಿಶ್ವದಿಂದಲೂ ಅನೇಕ ಜನ ಈ ಒಂದು ಉತ್ಸವದ ವೇಳೆ ಇಲ್ಲಿಗೆ ಬರೋದು ಉಂಟು. ನರಕಾಸುರನು ಈ ಒಂದು ದೇವಸ್ಥಾನವನ್ನು ಕಟ್ಟಿದ ಅಂತ ಒಂದು ಪಾರಂಪರಿಕ ನಂಬಿಕೆ ಉಂಟು. ಮುಂದಿನ ಪುಸ್ತಕ ಸುಧಾಮೂರ್ತಿ ಅವರು ಬರೆದ ಮನದ ಮಾತು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಈ ಕೆಳಗಿನ ಯಾವ ರಾಜಕಾರಣಿಯ ಹೆಸರು ಲಿಮ್ಕಾ ದಾಖಲೆಗೆ ಸೇರಿದೆ? ಆಯ್ಕೆಗಳನ್ನು ನೋಡೋಣ. KH ಮುನಿಯಪ್ಪ, ಬಸವರಾಜ ಹೊರಟ್ಟಿ, ಜಿ ಪರಮೇಶ್ವರ್, HK ಪಾಟೀಲ್. ಮೊದಲಿಗೆ ಅರ್ಚನಾ, ಆನಂತರ ದಿನೇಶ್. ಜಿ ಪರಮೇಶ್ವರ್. ಆಯ್ಕೆ 3. ದಿನೇಶ್. HK ಪಾಟೀಲ್. ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬಸವರಾಜ ಹೊರಟ್ಟಿ ಆಗಿತ್ತು. ಬಸವರಾಜ ಹೊರಟ್ಟಿ ಅವರು ಒಂದೇ ಕ್ಷೇತ್ರದಿಂದ 8 ಬಾರಿ ವಿಧಾನ ಪರಿಷತ್ತಿಗೆ ಅವರು ಆಯ್ಕೆಯಾಗ್ತಾರೆ. 1980ರಲ್ಲಿ ಆರಂಭವಾಗುತ್ತೆ ಇವರ ವಿಜಯ ಯಾತ್ರೆ. ಅಲ್ಲಿಂದ 43 ವರ್ಷಗಳ ಕಾಲ ನಿರಂತರವಾಗಿ ಇವರು ಮುಂದುವರಿಸಿಕೊಂಡು ಇವತ್ತಿನವರೆಗೂ ಬಂದಿದ್ದಾರೆ. 24 ವರ್ಷ 165 ದಿನಗಳ ಕಾಲ ಮುಖ್ಯಮಂತ್ರಿಗಳು ಆಗದ ದಾಖಲೆ ಪವನ್ ಕುಮಾರ್, ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಗಳು, ಇವರ ಹೆಸರಲ್ಲಿ ಇತ್ತು. ಹಾಗೆಯೇ ಪಶ್ಚಿಮ ಬಂಗಾಳದ ಜ್ಯೋತಿ ಬಸು ಅವರೇನಿದ್ರು ಅವರು 23 ವರ್ಷ 137 ದಿನ ಅವರು ರಾಜ್ಯಭಾರವನ್ನು ಮಾಡಿದ್ರಂತೆ. ಮುಂದಿನ ಪುಸ್ತಕ ಸಚಿನ್ ತೀರ್ಥಹಳ್ಳಿ ಅವರು ಬರೆದ ಕಥಾಕೃತಿ ಮಿಸ್ಟರ್ ಎಕ್ಸ್. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ನಿ, ವ, ನ, ಆ, ಟ. ದಿನೇಶ್. ನೀರಲ್ಲಿ ವರುಣನ ಆರ್ಭಟ. ನೀರಲ್ಲಿ ವರುಣನ ಆರ್ಭಟ. ಇಲ್ಲ, ಅಲ್ಲಿ ನೀ ಹತ್ರಕ್ಕೆ ಬಂದು ದೂರ ಹೋದ್ರಿ ಅಂತ ಅನಿಸುತ್ತೆ ದಿನೇಶ್. ಭಾನುಪ್ರಿಯಾ ಮತ್ತು ಅರ್ಚನಾ, ದಿನೇಶ್ ಅವರು ಕೊಟ್ಟಂಥ ಉತ್ತರವನ್ನು ಪರಿಷ್ಕರಿಸಿ ತಾವು ಸಹ ಉತ್ತರ ಕೊಡಬಹುದು. ದಿನೇಶ್ ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಿಲ್ಲ. ಭಾನುಪ್ರಿಯಾ. ನೀಲಿಯ ವರ್ಣದ ಆರ್ಭಟ. ನೀಲಿಯ ವರ್ಣದ ನೀಲಿ ಇಲ್ಲಮ್ಮ, ನೀ ಇಲ್ಲ, ನೀ ಅಷ್ಟೇ ಇರೋದು. ಉತ್ತರವನ್ನು ನೋಡೋಣ. ನಿಲ್ಲದ ವರುಣನ ಆರ್ಭಟ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಕೊಡ್ತಾ ಇದ್ದೇವೆ ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಬರೆದ ಅಪೂರ್ವ ಪಶ್ಚಿಮ ಎನ್ನುವ ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 48 ಕೂಡು 23, 76 ಕಳೆ 41, 21 ಗುಣಿಸು 3, 155 ಭಾಗಿಸು 5. ಮೊದಲಿಗೆ ಅರ್ಚನಾ, ಆನಂತರ ಭಾನುಪ್ರಿಯಾ. ಅರ್ಚನಾ 210. ಎಷ್ಟಮ್ಮ? 210. 210. ಭಾನುಪ್ರಿಯಾ 160. 160.
ಸರಿಯಾಗಿ ಮಾಡಿದ್ದೀರಿ ಅಲ್ವಾ ಲೆಕ್ಕ? ಹೇಳಿ ದಿನೇಶ್. 200. ಮೂರು ಉತ್ತರ ಕೊಟ್ಟಿದ್ದೀರಿ. 3 ಉತ್ತರ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 71, 35, 63, 31 ಎಲ್ಲವನ್ನು ಕೂಡಿದ್ರೆ 200 ಬಂತು. ಈ ಉತ್ತರ ಕೊಟ್ಟದ್ದು ದಿನೇಶ್ ಅವರು. ದಿನೇಶ್ ಅವರಿಗೆ ಅಪೂರ್ವ ಪಶ್ಚಿಮ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಲಹರಿ ಲಾಸ್ಯ ಎನ್ನುವ ಪುಸ್ತಕ. ವೆಂಕಟೇಶ್ MT ಅವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿ ಇರುವವರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಅರ್ಚನಾ, ಭಾನುಪ್ರಿಯ, ದಿನೇಶ್ ಬಜರುತ್ತಿದ್ದಾರೆ. ಅರ್ಚನಾ ಅಮಿತ್ ಶಾ ಅವರು. ಅಮಿತ್ ಶಾ. ಭಾನುಪ್ರಿಯ ಅಮಿತ್ ಶಾ ಅವರು. ಅಮಿತ್ ಶಾ. ದಿನೇಶ್ ಅಮಿತ್ ಶಾ. ಆಯ್ಕೆಗಳನ್ನು ನೋಡೋಣ. ಶಿವರಾಜ್ ಸಿಂಗ್ ಚೌಹಾಣ್, ಮನೋಹರ್ ಲಾಲ್, ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್. ಅಮಿತ್ ಶಾ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ಅಮಿತ್ ಶಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಅರ್ಚನಾ ಅವರು. ಅವರಿಗೆ ಲಹರಿ ಲಾಸ್ಯ ಎನ್ನುವ ಒಂದು ಪುಸ್ತಕ ಜೊತೆಗೆ ಇನ್ನೂ ಒಂದು ಪುಸ್ತಕ ಕೊಡಬೇಕಾಗಿದೆ. ಮಿಸ್ಟರ್ ಎಕ್ಸ್ ಕಥಾ ಸಂಕಲನ, ಸಚಿನ್ ತೀರ್ಥಹಳ್ಳಿ ಬರೆದಿರುವಂಥದ್ದು. 2 ಪುಸ್ತಕವನ್ನು ಅರ್ಚನಾ ಅವರಿಗೆ ಕೊಟ್ಟಿದ್ದೇವೆ. ಅಮಿತ್ ಶಾ ಅವರು 34ನೆಯ ಗೃಹ ಮಂತ್ರಿಗಳಾಗಿ ಕೆಲಸವನ್ನು ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ವರ್ಷ ಅವರು ಒಂದು ಹೆಚ್ಚುವರಿ ಖಾತೆಯಾಗಿ ಸಹಕಾರ ಇಲಾಖೆಯನ್ನು ಸಹ ಅವರು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಭಗತ್ ಸಿಂಗ್, ಹುತಾತ್ಮ ರಾಜಕುಮಾರ, ಡಾಕ್ಟರ್ ಸಿ ಚಂದ್ರಪ್ಪ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸು, ಪ, ವ, ಯ, ಡೆ, ಲ್ಯ, ಋಣ, ಗ. ಬಜರಾಗಲೇ ಒತ್ತಿದ್ದಾರೆ ಅರ್ಚನಾ. ಸುವರ್ಣಗಡ್ಡೆಯ ಪಲ್ಯ. ಸುವರ್ಣಗಡ್ಡೆಯ ಪಲ್ಯ ಬಹಳ ಇಷ್ಟನಾ? ಹೇಳಿ ಭಾನುಪ್ರಿಯ. ಸುವರ್ಣಗಡ್ಡೆ. ಹೌದಾ? ಉತ್ತರವನ್ನು ನೋಡೋಣ. ಸುವರ್ಣಗಡ್ಡೆಯ ಪಲ್ಯ ಉತ್ತರ ಸರಿಯಾಗಿದೆ. ಭಗತ್ ಸಿಂಗ್, ಹುತಾತ್ಮ ರಾಜಕುಮಾರ ಈ ಒಂದು ಕೃತಿಯನ್ನು ಅರ್ಚನಾ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ, ಸುಳುಹುಗಳನ್ನು ನೋಡೋಣ. ಗೋವೆ ಅಥವಾ ಗೇರುಬೀಜ, ಹೆಂಡ ಕುಡಿಯುವ ಸ್ಥಳ, ರುಜುವಾತು, ಪ್ರಮಾಣೀಕರಿಸಿದುದು. ಗೇರು ಬೀಜಕ್ಕೆ ಕನ್ನಡದಲ್ಲಿ ಮತ್ತೇನು ಹೇಳ್ತಾರೆ? ಗೋಡಂಬಿ ಬೀಜ. ಹೇಳಿ ಭಾನುಪ್ರಿಯ. ಗೋಡಂಬಿ ಬೀಜ. ಗೋಡಂಬಿ ಬೀಜ. ಗೋಡಂಬಿ ಬೀಜ. ಉತ್ತರವನ್ನು ನೋಡೋಣ. ಗೋಡಂಬಿ ಬೀಜ ಉತ್ತರ ಸರಿಯಾಗಿದೆ. ಮಧುರ ಗಣಪನ ಮುಕ್ತಕಗಳು ಎನ್ನುವ ಪುಸ್ತಕ ಕೊಟ್ಟಿದ್ದೇವೆ. ಗೋವಾದಲ್ಲಿ ಹೆಚ್ಚಿಗೆ ಬೆಳೀತಾರೆ ಗೋಬಿ ಬೀಜನ. ಅದನ್ನು ಗೋಡಂಬಿ ಅಂತ ಇತ್ತೀಚೆಗೆ ಕರೆದದ್ದು. ಇದು ನಮ್ಮ ದೇಶದ್ದಲ್ಲ, ಪೋರ್ಚುಗೀಸರು ಇದನ್ನು ದಕ್ಷಿಣ ಅಮೇರಿಕಾದಿಂದ ತಂದದ್ದು. ಹಾಗಾಗಿ ನಮಗೆ ಇದರ ಪರಿಚಯ ಇಲ್ಲ. ಹಾಗಾಗಿ ಗೋವಾದಲ್ಲಿ ಮೊದಲು ಬೆಳೆದ ಕಾರಣ ಅದನ್ನು ಗೋಬಿ ಬೀಜ ಅಂತ ಕರೆದರು. ಆಮೇಲೆ ಬೇರೆ ಬೇರೆ ಹೆಸರುಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ವಿ. 2ನೇ ಪ್ರಶ್ನೆ, ಹೆಂಡ ಕುಡಿಯುವ ಸ್ಥಳ. ದಿನೇಶ್, ಅರ್ಚನಾ ತಾವು ಪ್ರಯತ್ನಿಸಬಹುದು. ಉತ್ತರವನ್ನು ನೋಡೋಣ. ಗಡಂಗು ಅಂತ ಹೇಳ್ತಾರೆ. 3 ಉತ್ತರ ಮೊದಲಿಗೆ ಬದರುತ್ತಿದ್ದಾರೆ ಅರ್ಚನಾ, ಆನಂತರ ಭಾನುಪ್ರಿಯ. ಸಾಬೀತು. 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 ಉತ್ತರವನ್ನು ನೋಡೋಣ.
ಸಾಬೀತು ಉತ್ತರ ಸರಿಯಾಗಿದೆ. ಹೇಮರೆಡ್ಡಿ ಮಲ್ಲಮ್ಮ ಎನ್ನುವ ಪುಸ್ತಕವನ್ನು ಅರ್ಚನಾ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಭಾನುಪ್ರಿಯ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಪಂಚಾಂಗ ಬಿಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ಶಾಸ್ತ್ರಾರ್ಥ ಆರಂಭಿಸು, ಒಣಹರಟೆ ಆರಂಭಿಸು. ಒಣಹರಟೆ ಆರಂಭಿಸು. ಮುಂದಿನ ಪ್ರಶ್ನೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರೇಚನ, ವಿರೇಚನ. ವಿರೇಚನ. ಮುಂದಿನ ಪ್ರಶ್ನೆ. ಮಹಾಭಾರತ ಯುದ್ಧವು ಎಷ್ಟು ದಿನಗಳ ಕಾಲ ನಡೆಯಿತು? 11 ದಿನಗಳು, 18 ದಿನಗಳು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಪೆಸರ್ ನಿನಗೆ ಕೇಳ್. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಜುಟ್ಟ ಹಿಡಿ, ನೆಲಕ್ಕೆ ಬಡಿ, ಸಿಹಿನೀರ ಕುಡಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಪಂಚಾಂಗ ಬಿಚ್ಚು, ಒಣಹರಟೆ ಆರಂಭಿಸು ಸರಿಯಾಗಿದೆ. 2 ಉತ್ತರ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ಆರೇಚನ ಅಂತ ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ 18 ದಿನಗಳು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಪೆಸರ್ ನಿನಗೆ ಕೇಳ್, ಮೊಸರ್ ಪೆರರಿಗೆ. ಪಂಪ ಆದಿಪುರಾಣದಲ್ಲಿ ಬರೆದಿರುವಂಥ ಒಂದು ಗಾದೆ ಮಾತು. 5ನೇ ಪ್ರಶ್ನೆಗೆ ಉತ್ತರ ಇದು ತೆಂಗಿನಕಾಯಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೀವಿ. ಈಗ ದಿನೇಶ್ ಅವರಿಗೆ ಅವಕಾಶ ಬಂದಿದೆ. ಮೊದಲ ಪ್ರಶ್ನೆ. ಪಂಪು ಹೊಡೆ ಎಂಬ ನುಡಿಗಟ್ಟಿನ ಅರ್ಥವೇನು? ಬಲವಂತ ಮಾಡು, ಪುಸಲಾಯಿಸು. ಪುಸಲಾಯಿಸು. ಮುಂದಿನ ಪ್ರಶ್ನೆ. ಊಟ, ಭೋಜನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರೋಗಣ, ಆರೋಪಣ. ಆರೋಗಣ. ಮುಂದಿನ ಪ್ರಶ್ನೆ. ಪ್ರಾಚೀನ ಭಾರತದಲ್ಲಿ ಕುಲಪತಿ ಎನಿಸಿಕೊಳ್ಳಲು ಅವರ ಬಳಿ ಎಷ್ಟು ವಿದ್ಯಾರ್ಥಿಗಳು ಇರಬೇಕಾಗಿತ್ತು? 5,000, 10,000. 5,000. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇರುಳ್ ಕಂಡ ಕನಸಂ. ಮುಂದಿನ ಪ್ರಶ್ನೆ. ಪಾವ ಬಂದಾನ, ಬಾಜಾರ್ದಾಗ ಇಳಿದಾನ, ಬಾವ ಗಡ್ಡದ ಸಮೇತ ಬಾಯಾಗ್ ಬಿದ್ದಾನ. ಯಾರು ಈ ಬಾವ? ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಪಂಪು ಹೊಡೆ, ಪುಸಲಾಯಿಸು ಸರಿಯಾಗಿದೆ. 2 ಉತ್ತರ ಊಟ, ಭೋಜನ, ಆರೋಗಣ ಸರಿಯಾಗಿದೆ. 3 ಉತ್ತರ 10,000 ಆಗಿತ್ತು, 5,000 ಅಂದ್ರಿ ತಾವು. 4ನೇ ಪ್ರಶ್ನೆಗೆ ಉತ್ತರ ಇರುಳ್ ಕಂಡ ಕನಸಂ, ಮರುದಿವಸಂ ನೆನೆವಂತೆ. ಪಂಪ ಆದಿಪುರಾಣದಲ್ಲಿ ಬರೆದಿರುವಂಥ ಗಾದೆ ಮಾತು. 5ನೇ ಪ್ರಶ್ನೆಗೆ ಉತ್ತರ ಇದು ಮಾವಿನ ಹಣ್ಣಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅರ್ಚನಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಪಟ್ಟಕ್ಕೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಪ್ರಾಯಕ್ಕೆ ಬರು, ಅಧಿಕಾರಕ್ಕೆ ಬರು. ಪ್ರಾಯಕ್ಕೆ ಬರು. ಮುಂದಿನ ಪ್ರಶ್ನೆ. ತಪ್ಪು ಹೊರಿಸುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರೋಪಣೆ, ಆರೋಹಣ. ಆರೋಪಣೆ. ಮುಂದಿನ ಪ್ರಶ್ನೆ. 1000 ಆನೆಗಳಷ್ಟು ಬಲ ಹೊಂದಿದ್ದ ಕಂಸನ ಆನೆಯ ಹೆಸರೇನು? ಕುವಲಯಾಪೀಡ, ಮಲಯಜ. ಮಲಯಜಾಪೀಡ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಿದಿಯಂ ಮೀರುಗುಮೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಿನ್ನ ಮೂಗ ಚಿವುಟಲಿ, ನಿನ್ನ ಗಲ್ಲ ಕಡಿಯಲಿ, ನಿನ್ನ ಡುಬ್ಬ ಕೆರೆಯಲಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಪಟ್ಟಕ್ಕೆ ಬರು, ಪ್ರಾಯಕ್ಕೆ ಬರು ಸರಿಯಾಗಿದೆ. 2 ಉತ್ತರ ತಪ್ಪು ಹೊರಿಸುವುದು, ಆರೋಪಣೆ ಸರಿಯಾಗಿದೆ. 3 ಉತ್ತರ ಕುವಲಯಾಪೀಡ ಆಗಿತ್ತು, ಮಲಯಜಾಪೀಡ ಅಂತ ತಾವು ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ವಿಧಿಯಂ ಮೀರುಗುಮೆ, ಪೆರರ ಪೀಳ್ದುದುಪದೇಶಂ. ಬೇರೆಯವರು ಹೇಳಿದಂಥ ಮಾತು ಅದು ವಿಧಿಯನ್ನು ಮೀರೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಪಂಪ ತನ್ನ ಆದಿಪುರಾಣದಲ್ಲಿ. 5ನೇ ಪ್ರಶ್ನೆಗೆ ಉತ್ತರ ಮೊದಲನೇದು ಚವಳಿಕಾಯಿ ಅಥವಾ ಗೋರಿಕಾಯಿ, 2ನೇದು ಬಾರಿಕಾಯಿ ಅಥವಾ ಬಾರಿ ಹಣ್ಣು, 3ನೇದು ಹೀರೆಕಾಯಿ. ಅದರ ಡುಬ್ಬವನ್ನೆಲ್ಲ ತೆಗೆದು ಚಟ್ನಿ ಮಾಡಿ ತಿರುಳನ್ನು ಅಡುಗೆ ಸಾರಿಗೆ ಅಥವಾ ಹುಳಿಗೆ ಬಳಸ್ತೇವೆ. ಎಷ್ಟು ಸರಿ ಉತ್ತರ ಆಯಿತು? 2. 2.
2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟೋ ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಭಾನುಪ್ರಿಯಾ ಅವರಿಗೆ 3 ಪುಸ್ತಕಗಳು ಸಿಗ್ತಾ ಇವೆ, ಸ್ವೀಕರಿಸಿ. ಅಭಿನಂದನೆಗಳು. ದಿನೇಶ್ ಅವ್ರಿಗೂ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಅರ್ಚನಾ ಅವರಿಗೆ 3, 4, 7 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆ. ಎಲ್ಲ ಮನುಷ್ಯರ ದೇಹದಲ್ಲಿ ಒಂದೇ ಪ್ರಮಾಣದ ಕ್ರೋಮೋಸೋಮ್, ಒಂದೇ ಪ್ರಮಾಣದ ಜೀನುಗಳು ಇವೆ, ವಂಶವಾಹಿಗಳು ಇವೆ ಅನ್ನೋದು ನಮ್ಮ ನಂಬಿಕೆ. ಆದರೆ ವಿಜ್ಞಾನ ಹೇಳುತ್ತೆ 99% ಏಕರೂಪವಾಗಿರುತ್ತೆ, ಆದರೆ 1% ಸ್ವಲ್ಪ ಭಿನ್ನತೆ ಇರುತ್ತೆ. ಹಾಗಾಗಿ ದೈಹಿಕವಾಗಿ ಭಿನ್ನ ಭಿನ್ನ ಅಂಗಾಂಗಗಳ ಸ್ವರೂಪವನ್ನು, ರೂಪವನ್ನು ಎಲ್ಲ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಎಲ್ಲ ಮನುಷ್ಯರು 100ಕ್ಕೆ 100ರಷ್ಟು ಒಂದೇ ತರಹ ಇರ್ತಾರೆ ಅನ್ನೋದು ವೈಜ್ಞಾನಿಕವಾಗಿ ನಿಜವಾದ ವಿಚಾರ ಅಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.